ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೇಜ, ನೀವು ನೋಡ್ತಾ ಇದ್ದೀರಾ JBM TV. ಈಗ ಅಂಚೆ ಇಲಾಖೆಯ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಏನಿದು ಕಾರ್ಯಕ್ರಮದ ವಿವರಣೆ ಏನು ಅನ್ನುವಂಥದ್ದು ಈಗ ತಮಗೆ ತಿಳಿಸಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಮಳ್ಳಿ ಅಂಚೆ ನಿರೀಕ್ಷಕರು ರಾಮದುರ್ಗ ಸರ್. ತಮಗೆ ಈ ಕಾರ್ಯಕ್ರಮದಲ್ಲಿ ತುಂಬ ಹೃದಯದ ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಪೋಸ್ಟ್ ಮಾಸ್ಟರ್ ಅಣ್ಣಿಗೇರಿಯವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಈಗ ಅಂಚೆ ವಿಭಾಗದ ಸಂದರ್ಶನ ಯಾಕೆ ಈ ಭಾಗ ಬಂತು ಅಂತಂದರೆ, ಈಗ ತಾವು ಅನೇಕ ರೀತಿಗಳಿಂದ ಪರೀಕ್ಷೆಗಳನ್ನು ನಡೆಸ್ತಾ ಇದ್ದೀರಿ. ವಿದ್ಯಾರ್ಥಿಗಳಿಗಾಗಲಿ ಅಥವಾ ಸಾರ್ವಜನಿಕರಿಗಾಗಲಿ ಈ ನಡೀತಕ್ಕಂಥ ಪರೀಕ್ಷೆಗಳು ಅಂಚೆ ವಿಚಾರವಾಗಿ ಬಂದಂಥ ವಿಚಾರಗಳು. ಈ ಅಂಚೆ ವಿಚಾರದಲ್ಲಿ ಬಂದಾಗ ಪ್ರಪ್ರಥಮವಾಗಿ ಸಂದರ್ಶನ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಲೇಬೇಕು. ಈ ಕಾರ್ಯಕ್ರಮದ ಉದ್ದೇಶ ಏನಿದೆ, ಅದು ಕಾರ್ಯಕ್ರಮ ಯಾವ ರೀತಿಯಾಗಿ ತಾವು ಕೊಡ್ತಾ ಇದ್ದೀರಿ? ಎಲ್ಲರಿಗೂ ನಮಸ್ಕಾರ. ಡಾಯಿಯಾಕರ್ ಅನ್ನುವಂತಹ ಒಂದು ಲೆಟರ್ ರೈಟಿಂಗ್ ಕಾಂಪಿಟೇಷನನ್ನು ನಾವು ಪ್ರತಿ ವರ್ಷ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂತಹ ನ್ಯಾಷನಲ್ ಪೋಸ್ಟಲ್ ವೀಕ್ ಸಂದರ್ಭದಲ್ಲಿ ನಾವು ಡಾಯಿಯಾಕರ್ ಅನ್ನುವಂತಹ ಒಂದು ಲೆಟರ್ ರೈಟಿಂಗ್ ಕಾಂಪಿಟೇಷನನ್ನು ಎಲ್ಲರಿಗೂ ಹಮ್ಮಿಕೊಳ್ತಾ ಬರ್ತಾ ಇದ್ವಿ. ಪ್ರತಿ ವರ್ಷ ಕೂಡ ಇದನ್ನು ಆಯೋಜನೆ ಆಗಿರ್ತದೆ. ಅದೇ ರೀತಿ ಈ ಸಾರಿಯೂ ಕೂಡ ಸೆಪ್ಟೆಂಬರ್ 14ರಿಂದ ಇದೇ ವರ್ಷ ಸೆಪ್ಟೆಂಬರ್ 14ರಿಂದ ಡಿಸೆಂಬರ್ 14ರವರೆಗೂ ಈ ಲೆಟರ್ ರೈಟಿಂಗ್ ಕಾಂಪಿಟೇಷನ್ ಎಲ್ಲ ಸಾರ್ವಜನಿಕರಿಗೆ, ಅಂದರೆ ಸ್ಟೂಡೆಂಟ್ಸ್ ಅಂತ ಅಷ್ಟೇ ಅಲ್ಲ, ಸೊ ಎಲ್ಲ ಸಾರ್ವಜನಿಕರಿಗೂ ಕೂಡ ಮುಕ್ತ ಅವಕಾಶ ಇಲ್ಲಿ ಸಿಗ್ತದೆ. ತಾವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಅಂಚೆ ಇಲಾಖೆಯ ವತಿಯಿಂದ ಸಿಗುವಂತಹ ಪ್ರೈಸಸ್ಗಳನ್ನು ತಮ್ಮದಾಗಿಸಿಕೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಆ ಕಾರಣಕ್ಕಾಗಿ ತಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಅಂಥೇಳಿ ನಾವು ಈ TV ಚಾನಲ್ನ ಸಹಯೋಗದೊಂದಿಗೆ ನಾವು ಇವತ್ತಿನ ದಿನ ನಿಮ್ಮ ಮುಂದೆ ಬಂದಿದ್ದೀವಿ. ಸರ್, ಈಗ ವಿಶ್ಲೇಷಣೆ ಅಂತಂದ್ರೆ ಈಗಿನ ಯುಗದಲ್ಲಿ ಡಿಜಿಟಲ್ ಯುಗ ಅಂತಾರೆ. ಮೊದಲಿನ ಕಾಲದಲ್ಲಿ ಪತ್ರ ವ್ಯವಹಾರ ಬಿಟ್ಟರೆ ಏನೂ ಇರ್ತಿರಲಿಲ್ಲ. ಈಗ ಪತ್ರ ಹಾಕಿದರೆ ಏನೈತಿ 4-5 ದಿವಸ ನಂತರ ಅಥವಾ ಮರು ದಿವಸ ಈ ರೀತಿಯಾಗಿ ಹೋಗಿ ಪತ್ರ ಮುಟ್ಟಿದ ನಂತರ ಮತ್ತೆ ರಿಪ್ಲೈ ಆಗಿ ಅವರ ಪತ್ರವನ್ನು ಬರಬೇಕಾದ್ರೆ ಏನೈತಿ ಮತ್ತೆ ಸಮಯ ಕೂಡ ಹಿಡಿತಿತ್ತು. ಆದರೆ ಈಗ ಡಿಜಿಟಲ್ ಯುಗ ಅಂತಂದರೆ ಪತ್ರ ವ್ಯವಹಾರದ ಮೊದಲು ಯಾವ ರೀತಿ ಪತ್ರಗಳ ಮೇಲೆ ಅವಲಂಬಿತವಾಗಿದ್ದಂಥ ಜನ ಈಗ ಬರ್ತಾ ಏನೈತಿ ಪತ್ರ ಅನ್ನುವಂಥದ್ದು ಏನೈತಿ ಗೊತ್ತೇ ಇಲ್ಲೇನೋ ಅನ್ನುವಂಥ ರೀತಿಗೆ ಬಂದಿದೆ. ಬರ್ತಾ ಏನೈತಿ. ಆದರೆ ಇದರಲ್ಲಿ ವಿದ್ಯೆಯ ಒಂದು ಪ್ರಾಮುಖ್ಯತೆಯು ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು. ವಾಯ್ಸ್ ಮೆಸೇಜ್ ಆಗಿರ್ಬೋದು, ಬರವಣಿಗೆಯ ರೂಪ ಕಡಿಮೆ ಆಗ್ತಾ ಇದೆ. ಹಾಗಾದ್ರೆ ಅಕ್ಷರ ಜ್ಞಾನವೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಇದರಲ್ಲಿ ನಾವು ತಿಳ್ಕೊಬೋದು. ಅದಕ್ಕೆ ಈ ಅಂಚೆ ಪತ್ರಗಳ ಇತಿಹಾಸದ ಬಗ್ಗೆಯೂ ಕೂಡ ನಾವು ಇಲ್ಲಿ ತಿಳ್ಕೊಬೇಕಾದ ಪ್ರಮುಖ ಪ್ರಶ್ನೆ. ಅಂಚೆ ಪತ್ರದ ಇತಿಹಾಸ, ಇದರ ಬಗ್ಗೆ ತಮ್ಮ ಅನಿಸಿಕೆ? ಅಂಚೆ ಪತ್ರಗಳ ಇತಿಹಾಸ, ನಾವು ಅದನ್ನು ಇತಿಹಾಸದ ಪುಟಗಳನ್ನು ನಾವು ಮೆಲುಕ್ತಾ ಹೋದರೆ ಪ್ರಾಚೀನ ಯುಗದಲ್ಲಿ ಮೊದಲು ಒಂದು ಮೇಘ ಸಂದೇಶ ಅಂತ ಹೇಳಿ ಒಂದು ಕೃತಿ ಇದೆ ಸರ್. ಅದರಲ್ಲಿ ಏನು ಮಾಡ್ತಿದ್ರು ಅಂತಂದ್ರೆ ಮೇಘಗಳ ಮೂಲಕ, ಅಲ್ಲಿ ಇದ್ದಂಥ ಮಹಾರಾಜ ಮೇಘಗಳ ಮೂಲಕ ಏನು ಮಾಡ್ತಿದ್ರು ಅಂತ ಮೋಡಗಳ ಮೂಲಕ ಸಂದೇಶವನ್ನು ಕಳಿಸಿದ್ರಂತ ಸರ್. ಅದಾದ ನಂತರ ಅಭಿಜ್ಞಾನ ಶಾಕುಂತಲೆ ಅಂಥೇಳಿ ಆ ಕೃತಿಯೊಳಗೆ ಅಲ್ಲಿದ್ದಂಥ ಆ ಒಂದು ಯುಗದಲ್ಲಿ ಆ ಕೃತಿಯಲ್ಲಿ ಉಲ್ಲೇಖ ಏನಿದೆ ಅಂತಂದ್ರೆ ಆ ಒಂದು ಕಾಲದಲ್ಲಿ ಅಭಿಜ್ಞಾನ ಶಾಕುಂತಲೆ ತಾವರೇ ಎಲೆಗಳಲ್ಲಿ ಅವ್ರು ಏನು ಮಾಡ್ತಿದ್ರು ಅಂತ ಸಂದೇಶಗಳನ್ನು ಕಳಿಸಿರಂತ. ಅದಾದ ನಂತರ ನಳ ಮಹಾರಾಜರ ಕಾಲದೊಳಗೆ ಏನು ಮಾಡ್ತಿದ್ರು ಅಂತಾರೆ ಹಂಸಗಳನ್ನು ಏನು ಮಾಡ್ತಿದ್ರು ಅಂತಾರೆ ಸಂದೇಶಗಳನ್ನು ಕಳಿಸಲಿಕ್ಕೆ ಹಂಸಗಳ ಉಪಯೋಗ ತೋತಿರಂತ. ಆ ಹಂಸ ಎನ್ನುವ ಶಬ್ದದ ಒಂದು ತದ್ಭವ ರೂಪೇಣ ಹೆಸರು ಅಂಚೆ ಅಂತೇಳಿ ಆಗಿದೆ. ಇದು ಅಂಚೆಯ ಒಂದು ಪತ್ರದ ಒಂದು ಇತಿಹಾಸ. ಅದಾದ ನಂತರ ಏನು ಮಾಡಿದಂಥ ಕುದುರೆ ಅದನ್ನು ಉಪಯೋಗಿಸ್ತಾ ಇದ್ದರು. ಅದಾದ ನಂತರ ಪಾರಿವಾಳವನ್ನು ನಮ್ಮ ಅಂಚೆಯ ಸಂವಹನ ಸಲುವಾಗಿ ಅದನ್ನು ಉಪಯೋಗಿಸ್ತಾ ಇದ್ದರು. ಆ ಇತಿಹಾಸ ನೋಡ್ತಾ ಇದ್ರಪ್ಪ ಅಂತಂದ್ರೆ ನಾವು ನಮ್ಮ ಭಾವನೆಗಳನ್ನು ಅಥವಾ ನಮ್ಮ ಯಾವುದೇ ಒಂದು ವಿಷಯವನ್ನು ಒಬ್ಬರಿಂದ ಮತ್ತೊಬ್ಬರಿಗೆ ದೇಶದ ಮೂಲೆ ಎಲ್ಲಿದ್ದರೂ ಕೂಡ ಕಳಿಸ್ಲಿಕ್ಕೆ ನಾವು ಆ ಒಂದು ಸಂವಹನ ಸಾಧನವಾಗಿ ನಾವು ಪತ್ರಗಳನ್ನು ನಾವು ಮೊದಲಿಂದನೂ ಅದರದ ಒಂದು ಇತಿಹಾಸ ಸಾಕಷ್ಟು ಇದೆ. ಆ ಪತ್ರಗಳನ್ನು ನಾವು ಕೇವಲ ನಮ್ಮ ವಿಷಯಗಳನ್ನು ಪ್ರಸ್ತಾವನೆ ಆಗಲಿ ಆ ಒಬ್ಬರಿಂದ ಇನ್ನೊಬ್ಬರಿಗೆ ವಿಷಯ ಮುಟ್ಟಿಸುವಂಥ ಅದು ಒಂದೇ ವಿಷಯ ಅಲ್ಲ. ಅದು ಮನಸ್ಸಿನ ಭಾವನೆಗಳನ್ನು ಮೆಲುಕು ಹಾಕಲಿಕ್ಕೆ, ನಮ್ಮ ಮನಸ್ಸಿನ ಭಾವನೆಗಳನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳಲಿಕ್ಕೆ, ಜೊತೆಗೆ ನಮ್ಮ ಬರವಣಿಗೆಯ ಕೌಶಲ್ಯಗಳನ್ನು
ಅಭಿವೃದ್ಧಿಪಡಿಸಲಿಕ್ಕೆ ಆ ಪತ್ರಗಳ ಒಂದು ಹವ್ಯಾಸ ಮೊದಲಿನ ಕಾಲದಿಂದಲೂ ಕೂಡ ಏನಾಗಿದೆ ಅದು ಉಲ್ಟಾ ಬಂದಿದೆ ಸರ್. ಯಾಕಂದರೆ ಕಾಲಕ್ಕೆ ಕ್ರಮೇಣವಾಗಿ ಬದಲಾಗ್ತಾ ಇಲ್ಲಿ ತನಕ ಅಂತಂದರೆ ಮೊದಲು ತಾವು ಹೇಳಿದಾಗೆ ಮೋಡಗಳಿಂದ ಪ್ರಾರಂಭವಾದಂಥದ್ದು. ಅಂದ್ರೆ ಸಂದೇಶ ಮೋಡಗಳ ಪರವಾಗಿಯೂ ಮೋಡಗಳಿಂದಲೂ ಕೂಡ ಸಂದೇಶ ಕಳಿಸ್ತಿದ್ರು ಅನ್ನುವಂಥದ್ದು ಏನೈತಿ ಈಗ ಗೊತ್ತಿರಲಿಲ್ಲ. ಈಗ ನೋಡಿರಿ, ಇದನ್ನು ನಾವು ಸಂದರ್ಶನದ ಸಮಯದಲ್ಲಿ ಯಾವ್ಯಾವ ರೀತಿಯಾಗಿ ಅಂಚೆ ಇಲಾಖೆ ಅಥವಾ ಅಂಚೆ ಯಾವ ರೀತಿಯಾಗಿ ಏನೈತಿ ಸಂದೇಶಗಳನ್ನು ಕಳಿಸ್ತಾ ಇದ್ರು ಅನ್ನೋಂಥದ್ದು ಕುದುರೆ ಮುಖಾಂತರ, ಹಂಸಗಳ ಮುಖಾಂತರ, ಪಾರಿವಾಳಗಳ ಮುಖಾಂತರ. ಅಂದ್ರೆ ಇದು ಆದಿ ಕಾಲದಿಂದಲೂ ಬಂದಂಥ ಒಂದು ಏನೈತಿ ಇದು ಒಂದು ಪದ್ಧತಿ, ಅಂಚೆ ಪದ್ಧತಿ ಅಂತಂದ್ರೆ ಆದಿ ಕಾಲದಿಂದ. ಅಂದ್ರೆ ಹಂಸಗಳ ಅಂದರೆ ಯಾವ್ಯಾವ ಕಾಲ ಯುಗದಲ್ಲಿ ಬರ್ತಾ ಬದಲಾವಣೆ ಆಗ್ತಾ ಇಲ್ಲಿಗೆ ಬಂದಿದೆ, ಆಗ್ತಾ ಬಂದಿದೆ ಅನ್ನುವಂಥದ್ದು. ಆದರೆ ಇದರೊಳಗೆ ಎಲ್ಲಕ್ಕಿಂತ ಮಹತ್ವವಾಗಿ ಅವಾಗ ರಾಜ ಮಹಾರಾಜರು ತಾವರೆ ಎಲೆ, ಸರ್ ಹೇಳಿದ್ರು, ತಾವರೆ ಎಲೆ ಒಳಗೆ ಕಳಿಸ್ತಾ ಇದ್ರು. ಮತ್ತೊಂದು ಬೇರೆ ಯುಗಗಳು ಬಂದಂಗೆ ಏನೈತಿ ಅದು ಬೇರೆ ರೀತಿಯಾದ ಪದ್ಧತಿಗಳನ್ನು ಮೊಹರ ಹಾಕಿ ಅಳವಡಿಸ್ಕೊಂತ ಏನೈತಿ ಬರ್ತಾ ಹೋದರು. ಅಂಚೆ ಪತ್ರಗಳ ಬರವಣಿಗೆಯ ಮಹತ್ವ ಅಂತಂದ್ರೆ ಆವಾಗಿನ ಕಾಲಕ್ಕೆ ಈಗಿನ ಕಾಲಕ್ಕೆ ಬರವಣಿಗೆಯ ಮಹತ್ವ ಅನ್ನುವಂಥದ್ದೊಂದು ಪದ್ಧತಿ. ಆವಾಗಲೂ ಬರಿತಿದ್ರು, ಈಗಲೂ ಬರೀತಾರೆ. ಆದರೆ ಅದರ ಪದ್ಧತಿ ಯಾವ ರೀತಿಯಾಗಿ ಹೇಳಿದ್ರಿ? ಈಗ ಏನಾಗಿದೆ ಸರ್, ಮಹತ್ವ ಏನು ಅಂತಂದ್ರೆ ನಾ ಕೇಳುವಂಥದ್ದು ಏನೈತಿ, ಆವಾಗ ಬರಿತಕ್ಕಂಥ ಪದ್ಧತಿಗೆ ಈಗಿನ ಇದರೊಳಗೆ ಎರಡರೊಳಗೆ ಇದ್ದಂಥ ಮಹತ್ವ. ಓಕೆ, ಈಗ ಏನಾಗಿದೆ ಸರ್, ನಿಮಗೆಲ್ಲ ಗೊತ್ತಿರಲೇಬೇಕು. ನಮ್ಮ ಅಂಚೆ ಇಲಾಖೆ ಮೊದಲಿನ ಕಾಲದಿಂದಲೂ ಕೆಲಸ ಮಾಡ್ತಾ ಇದ್ದಾಗ ಸೊ ಸಂವಹನ ಅಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ, ಹೌದಾ, ಸೊ ಇದ್ದಂಥ ಮೀಡಿಯೇಟರ್ ಅಂದರೆ ಈಗೆಲ್ಲ ಸಾಕಷ್ಟು ನೀವು ಹೇಳಿದಂಗೆ ವಾಟ್ಸಪ್ ಆಗಿದೆ, ಇಂಟರ್ನೆಟ್ ಯುಗದಲ್ಲಿ ಸಾಕಷ್ಟು ಬಂದಿದ್ದಾವೆ. ಬಟ್ ಮುಂಚೆ ಇದ್ದಂತಹ ಕಾಲದಲ್ಲಿ ನಮ್ಮ ಇಲಾಖೆಯ ಒಂದೇ ಸಂವಹನ ಅಂಥೇಳಿ ಕೆಲಸವನ್ನು ಮಾಡ್ತಾ ಬರ್ತಾ ಇತ್ತು. ಸೊ ನಿಮಗೆ ತಿಳಿದ ಹಾಗೆ ಸಾಕಷ್ಟು ಜನರಿಗೆ ಮೊದಲಿನ ಯುಗದಲ್ಲಿ ಹಿಂದೆ ಇದ್ದಂತಹ ಪಕ್ಷದಲ್ಲಿ ಸಾಕಷ್ಟು ಜನರಿಗೆ ಅಕ್ಷರಗಳ ಜ್ಞಾನ ಇರೋದಿಲ್ಲ. ಬಟ್ ಅವರೆಲ್ಲ ಏನು ಮಾಡ್ತಾಯಿದ್ರು, ಪ್ರತಿಯೊಬ್ಬರು ತಮ್ಮ ಸಂಬಂಧಿಕರಿಗಾಗಲಿ ಅಥವಾ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಯಾವುದೇ ಒಂದು ಇನ್ಫಾರ್ಮೇಷನ್ ಆಗಲಿ ಏನಾದರೂ ಕಳಿಸೋದಿತ್ತು ಅನ್ನೋದಾತಂದರೆ ಯಾರಿಗೆ ಅಕ್ಷರವನ್ನು ಬರೆದು ಕಳಿಸಲಿಕ್ಕೆ ಸಾಧ್ಯ ಆಗ್ತದೋ ಅವರನ್ನೆಲ್ಲ ಭೇಟಿ ಮಾಡಿ ಅವರಿಂದ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿ ಪತ್ರದ ಮುಖಾಂತರ ಅದನ್ನೆಲ್ಲ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇತ್ತೀಚಿನ ದಿನಗಳಲ್ಲಿ ಅದೇನಾಗಿದೆ, ಈಗ ಎಲ್ಲರಿಗೂ ಬರೀಲಿಕ್ಕೆ ಬಂದರೆ ಬಟ್ ಬರೀದುವಂತಹ ಹವ್ಯಾಸವನ್ನಾಗಲಿ ಅಥವಾ ಅಭ್ಯಾಸವನ್ನಾಗಲಿ ಯಾರೂ ಅಳವಡಿಸ್ಕೊಳ್ತಾ ಇಲ್ಲ. ಸೊ ಈ ಥರ ಚೇಂಜಸ್ ಆಗಿದೆ. ಆವಾಗ ಬರೀಲಿಕ್ಕೆ ಬರದೇ ಇದ್ರೂ ಕೂಡ ಯಾರು ಬರೀತಾರಲ್ಲ ಅವ್ರ ಹತ್ರ ಹೋಗಿ ಬರೆದು ಹಾಕುವಂತಹ ಹವ್ಯಾಸ ಇತ್ತು. ಸೊ ಈಗಿನ ಕಾಲಕ್ಕೆ ಅದು ಭಾಳಷ್ಟು ಚೇಂಜಸ್ ಕಂಡಿದೆ. ಬರೀಲಿಕ್ಕೆ ಬಂದ್ರೂ ಕೂಡ ಅಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಕಷ್ಟು ಜನರು ತಯಾರಿಲ್ಲ. ಸೊ ಆ ಕಾರಣಕ್ಕಾಗಿಯೇ ಅದರಲ್ಲಿರುವಂತಹ ಮಹತ್ವವನ್ನು ತಿಳಿದುಕೊಳ್ಬೇಕು ಅನ್ನೋದಾದಂದರೆ ನಾವು ಪ್ರಾಕ್ಟಿಕಲಿ ಅಂದರೆ ನಾವಾಗಲೇ ಪ್ರಾಕ್ಟೀಸ್ ಮಾಡಿದ್ರೇ ಅದರ ಬಗ್ಗೆ ಹೆಚ್ಚಿನ ಅರಿವು ಬರ್ತದೆ ಮತ್ತು ಅದರ ಪ್ರಾಮುಖ್ಯತೆ ತಿಳಿತಾ ಹೋಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಹೌದು, ಯಾಕಂತಂದರೆ ಇತಿಹಾಸ ಈಗ ಜೀವಂತವಾಗಿ ಇದೆ ಅಂತಂದರೆ ಆವಾಗ ಬರೆದಂಥದ್ದು ಏನೈತಿ ಪದ್ಧತಿನೇ ಇವತ್ತು ನಾವು ಇತಿಹಾಸವನ್ನು ಓದಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಆವಾಗ ಇವು ಡಿಜಿಟಲಿ ಆವಾಗ ಇರಲಿಲ್ಲ. ಯಾಕಂದ್ರೆ ನಾವು ಇತಿಹಾಸ ಓದಬೇಕಪ್ಪ ಅಂತಂದ್ರೆ ಏನೈತಿ ಬರವಣಿಗೆ ಅಥವಾ ಓದಲಿಕ್ಕೆ ಬರ್ತಕ್ಕಂಥ ಹವ್ಯಾಸ ಇದ್ದವ್ರಿಗೆ ಮಾತ್ರ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಜ್ಜಿಕವಾದಂಥದ್ದು. ಅಕ್ಷರ ಜ್ಞಾನ ಕೂಡ ಇತಿಹಾಸ ಅಂದರೆ ಈಗ ಬರವಣಿಗೆಯ ಮುಖಾಂತರ ಅಕ್ಷರ ಜ್ಞಾನ ಕೂಡ ನಾವು ಇಲ್ಲಿ ಕಲಿಬಹುದು. ಹೌದು, ಇದೇನೈತಿ ಮಹತ್ವವಾದಂಥದ್ದು ಏನೈತಿ ಸಂದೇಶ ಕೂಡ. ಮತ್ತೊಂದು ವಿಷಯ ಏನಂತಂದರೆ ಸರ್, ಹೇಳಿ ಸರ್, ಬರವಣಿಗೆಯ ಮಹತ್ವ ಅನ್ನುವಂಥ ವಿಷಯದ ಮೇಲೆ ನಾವು ಅದನ್ನು ಗಮನ ಹರಿಸಿದರೆ ಮೊದಲು ಏನು ಮಾಡ್ತಿದ್ರು ಸರ್, ನಾವು ವಿದ್ಯಾರ್ಥಿಗಳಿದ್ದಾಗ ಚಿಕ್ಕವರಿದ್ದಾಗ ನಾವು ನಮ್ಮ ತಂದೆ ತಾಯಿಯಂದರಿಗೆ ನಾವು ಹಾಸ್ಟೆಲ್ದಲ್ಲಿ ಇದ್ದಾಗಲಿ ನಾವು ದೂರ ಇದ್ದಂಥ ನಮ್ಮ ಅಜ್ಜಿಯರಿಗಾಗಲಿ ನಮ್ಮ ಗುರುಗಳಿಗಾಗಲಿ ನಾವು ಪತ್ರ ಬರೆಯುವಾಗ ನಮಗೆ ಸಾಕಷ್ಟು ಖುಷಿ ಆಗ್ತಿತ್ತು. ಆ ಖುಷಿಯೇ ನಾವು ಪತ್ರ ಬರೆಯುವಾಗ ನಮ್ಮ ಭಾವನೆಗಳನ್ನು ನಾವು ಅದರಲ್ಲಿ ಏನು ಮಾಡ್ತಿದ್ವಿ, ತುಂಬ ತೆರೆದುಕೊಂಡು ಅದು ಫ್ರೀಯಾಗಿ ನಾವು ಏನು ಮಾಡ್ತಿದ್ವಿ, ಮನಸ್ಸು ಬಿಚ್ಚಿ ಅದರಲ್ಲಿ ಬರೀತಿದ್ವಿ. ಆದರೆ ಆ ಒಂದು ಬರವಣಿಗೆ ಆ ಒಂದು ಭಾವನೆ ನಾವು ವಾಟ್ಸಪ್ದಲ್ಲಿ ಆಗಲಿ ಇಮೇಲ್ದಲ್ಲಾಗಲಿ ಫೇಸ್ಬುಕ್ದಾಗಲಿ ನಾವು ಅದನ್ನು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಈಗಿನ ಕಾಲದಲ್ಲಿ ಮಕ್ಕಳು ಸಾಕಷ್ಟು ಮಾತಾಡ್ತಾರೆ ಹೊರತು ಬರವಣಿಗೆಯಲ್ಲಿ ಸಾಕಷ್ಟು ಹಿಂದಿದ್ದಾರೆ. ಅವರ ಬರವಣಿಗೆ ಕೌಶಲ್ಯ ಆಗಲಿ, ಆ ವಿಷಯಗಳ ಸಾರ ಆಗಲಿ, ಆ ಪದಗಳ ಒಂದು ಸಾರಾಂಶ ಆಗಲಿ ಅದರಲ್ಲಿ ಆ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಪ್ರಾಮುಖ್ಯತೆ ಗೊತ್ತಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಿನ ಕಾಲದಲ್ಲಿ ನೋಡಿರ್ಬೇಕಾದ್ರೆ ಕೆಲವೊಬ್ಬರು ಡಿಗ್ರಿ ಆಗಿರ್ತಾರೆ, ಸಾಕಷ್ಟು ಅವರು ಕಲ್ತಿರ್ತಾರೆ, ಆದರೆ ವಿದ್ಯಾರ್ಥಿ ಆಗಿರ್ತದೆ, ಆದರೆ ಅವರಿಗೆ ಪತ್ರಗಳ ಬರೆಯುವ ಒಂದು ಕೌಶಲ್ಯ ಆಗಲಿ, ಬರವಣಿಗೆ ಕೌಶಲ್ಯ ಆಗಲಿ, ಆ ವಿಷಯಗಳನ್ನು ಸಂಗ್ರಹಿಸುವಾಗಲಿ ಅದನ್ನು ನಾವು ಅದರಲ್ಲಿ ಆ ಪತ್ರದಲ್ಲಿ
ನಾವು ಅದನ್ನು ಬರೆಯುವಂಥ ಒಂದು ಅವರಲ್ಲಿ ಯಾವುದೇ ರೀತಿಯ ಜ್ಞಾನ ಆಗಲಿ ಆ ಒಂದು ಕೌಶಲ್ಯ ಈಗಿನ ಕಾಲದಲ್ಲಿ ಕಡಿಮೆ ಆಗಿದೆ ಸರ್ ಸಾಕಷ್ಟು. ಮೊದಲು ನಾವು ವಿದ್ಯಾರ್ಥಿಗಳಿದ್ದಾಗ ನಾವು ಆ ಒಂದು ಕೌಶಲ್ಯ ನಮ್ಮಲ್ಲಿತ್ತು, ಅದು ಈಗ ಕ್ರಮೇಣವಾಗಿ ಈ ವಾಟ್ಸಪ್ ಹಾಗೂ ಇಮೇಲ್ ಬಂದಾಗಿಂದು ಅದು ಏನಾಗಿದೆ ಕಡಿಮೆ ಆಗ್ತಾ ಇದೆ. ಆ ಬರವಣಿಗೆಯಲ್ಲಿ ಮೊದಲು ಪತ್ರ ಬರೆಯುವ ನಾವು ವಿದ್ಯಾರ್ಥಿಗಳಿದ್ದಾಗ ಬರೆಯುವಂಥ ಬರವಣಿಗೆ ಕೌಶಲ್ಯ ಆಗಲಿ ಅದು ಇಮೇಲ್ದಲ್ಲಿ ನಾವು ಸಂಪೂರ್ಣವಾಗಿ ತೆರೆದು ಆ ಇಮೇಲ್ದಲ್ಲಿ ನಾವು ಅದನ್ನು ಬರೀಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಭಾರತೀಯ ಅಂಚೆ ಇಲಾಖೆ ಏನು ಮಾಡ್ತಾ ಇದೆ ಅಂದರೆ ಇವತ್ತು ಪತ್ರ ಬರೆಯುವ ಸ್ಪರ್ಧೆ ಮೂಲಕ ಆ ಪ್ರತಿಯೊಬ್ಬ ನಾಗರಿಕರಲ್ಲಿ ಪತ್ರ ಬರೆಯುವಂಥ ಒಂದು ಕೌಶಲ್ಯ ಆಗಲಿ ಬರವಣಿಗೆಯ ಒಂದು ಕೌಶಲ್ಯ ಆಗಲಿ ಅವರು ಬೆಳೆಸಿಕೊಳ್ಳಬೇಕು ಅನ್ನುವಂಥ ಈ ಒಂದು ತಮಗೆ ಈ ಒಂದು ವೇದಿಕೆಯನ್ನು ನಮ್ಮ ಭಾರತೀಯ ಅಂಚೆ ಇಲಾಖೆ ಕೊಡ್ತಾ ಇದೆ ಸರ್. ಹೌದು, ಯಾಕಂತಂದ್ರೆ ಬರವಣಿಗೆ ಎಷ್ಟು ಮಹತ್ವ ಅನ್ನುವಂಥದ್ದು ಕೂಡ ಇದ್ರೊಳಗೆ. ಯಾಕಂದ್ರೆ ಈಗ ಒಂದು ಪತ್ರ ಬರೀಬೇಕಪ್ಪ ಅಂತಂದ್ರೆ ಯಾವ ರೀತಿ ಬರೀಬೇಕು ಪದ್ಧತಿ ಅವಾಗ ಇದ್ದಂಥ ಪದ್ಧತಿ ಈಗ ಅದು ಸಾಕಷ್ಟು ಜನರಿಗೆ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ. ಪತ್ರ ಯಾವ ರೀತಿ ಈಗ ವಾರ್ಷಿಕ ಎಕ್ಸಾಮ್ದಲ್ಲಿ ಪತ್ರ ಬರವಣಿಗೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇರ್ತೈತಿ. ಆ ಪ್ರಶ್ನೆಗೂ 5 ಅಂಕಗಳು 10 ಅಂಕಗಳು ಕೂಡ ಅದರೊಳಗೆ ಇರ್ತಾವೆ. ಆದರೆ ಅದನ್ನೇನೈತಿ ಅಚ್ಚುಕಟ್ಟಾಗಿ ಯಾವ ರೀತಿ ಬರೀಬೇಕನ್ನೋಂಥ ಬರೆದಾಗ ಮಾತ್ರ ಅವನಿಗೆ ಆ ಅಂಕಗಳು ಸಿಗ್ತಿರ್ತಾವೆ. ಅಂದ್ರೆ ಇದು ಒಂದು ಆ ಅಂಕ ಪಡೆಯಲಿಕ್ಕೆ ಅನುಕೂಲವಾದಂತಹ ಒಂದು ದಾರಿ ಅಂತಲೂ ಕೂಡ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಪತ್ರ ಬರೀತಿರ್ಬೇಕಾದ್ರೆ ಯಾವ ತರ ವಿಷಯವನ್ನ ಸ್ಟಾರ್ಟ್ ಮಾಡಬೇಕು ಮತ್ತು ಯಾವ ತರ ಅದನ್ನ ಮುಗಿಸ್ಬೇಕು ಅನ್ನೋದನ್ನು ಕೂಡ ನಾವು ನಮಗೆ ಗೊತ್ತಿರಬೇಕು. ನಾವು ವಿಚಾರವನ್ನ ಏನ್ ಹೇಳ್ಬೇಕಂತಿದೀವಿ ಅದ ವಿಚಾರವನ್ನ ಅಲ್ಲಿ ಪ್ರಸ್ತಾಪಿಸದೆ ಹೋದ್ರೆ ಪತ್ರಕ್ಕೆ ಅರ್ಥನೇ ಇರಲ್ಲ. ಅದರ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೊಳ್ಳೋಕೆ ಮತ್ತು ಇದೊಂದು ಕಾಂಪಿಟೇಷನ್ ಅನ್ನಾಗಿ ತಾವು ಅಟೆಂಡ್ ಆದ್ರೆ ಸೊ ಇಂಥವೆಲ್ಲ ತಮ್ಮ ಎಕ್ಸಾಮಿನೇಷನ್ ಆಗ್ಲಿ ಮತ್ತು ಮುಂದಿನ ತಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹೌದು, ಯಾಕಂದರೆ ಈ ಪತ್ರ ಬರೆಯೋದ್ರ ಮೂಲಕ ನಾವು ಮಾತನಾಡುವಂಥ ಶೈಲಿಯನ್ನು ಕೂಡ ಕಲಿಕೋಬಹುದು. ಯಾರಿಗೆ ಯಾವ ರೀತಿ ಮಾತಾಡಬೇಕು, ಯಾರಿಗೆ ಯಾವ ರೀತಿಯ ಬರೀಬೇಕು, ಯಾರಿಗೆ ಯಾವ ರೀತಿಯ ಮರ್ಯಾದೆ ಕೊಡಬೇಕು ಅನ್ನುವಂಥದ್ದು ಕೂಡ ಇದರಿಂದ ಕಲಿಬೇಕಾದಂಥದ್ದು ಕೂಡ ಇಂಪಾರ್ಟೆಂಟ್ ಬಳಕೆ ಏನಿರ್ತದೆ. ಹೌದೌದು, ಅದನ್ನ ನಾವು ಸರಿಯಾಗಿ ಅರ್ಥೈಸ್ಕೊಳ್ಳೋಕೆ ಒಂದು ಉತ್ತಮ ಸಾಧನೆ ಅಂತಲೂ ಪತ್ರ ವ್ಯವಹಾರದಿಂದ ಒಂದು ನಮ್ಮ ವಾಕ್ಚಾತುರ್ಯ ಕೂಡ ನಾವು ತಿಳ್ಕೊಬೋದಂತ. ಹೌದೌದು, ಯಾಕಂತಾರೆ ತುಂಬ ಉತ್ತಮವಾದಂಥ ಒಂದು ಉದಾಹರಣೆ ಕೊಟ್ರಿ. ಈಗ ಮುಂದಿನ ಪ್ರಶ್ನೆ ಏನಂತಂದ್ರೆ ಈ ಪತ್ರ ಬರೆಯುವ ಸ್ಪರ್ಧೆ ಇದರೊಳಗೆ ಕೇವಲ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಥವಾ ಸಾರ್ವಜನಿಕವಾಗಿ ಎಲ್ಲರೂ ಭಾಗವಹಿಸಬೇಕು, ಯಾರು ಇದಕ್ಕೆ ಎಲಿಜಿಬಲ್ ಅದಾರ ಅನ್ನುವಂಥದ್ದು ಕೂಡ ಒಂದು ಪ್ರಶ್ನೆ ಬರ್ತದೆ. ಇಲ್ಲ, ಇದರಲ್ಲಿ ಯಾರು ಭಾಗವಹಿಸಬೇಕು ಅದನ್ನೇ ಹೇಳ್ತಾರೆ. ಇನ್ನು ವಿಚಾರಕ್ಕೆ ಬರೋದೇ ಆಯ್ತು ಅಂದರೆ ಆ ಡೈ ಆಕಾರ ಅನ್ನುವಂತಹ ನಾನು ಮೊದಲಿಗೆ ಹೇಳಿದೆ ನಮ್ಮ ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆನೆ ಡೈ ಆಕಾರ ಅನ್ನುವಂತಹ ಈ ಸ್ಪರ್ಧಾತ್ಮಕ ಪರೀಕ್ಷೆಯು ಎಲ್ಲ ಸಾರ್ವಜನಿಕರಿಗೆ ಮುಕ್ತವಾಗಿ ಸಿಗ್ತದೆ. ಇದು ನಾವು ಕೇವಲ ಇಂತಹದೇ ವಯಸ್ಸಿನ ಯುವಕರಿಗಾಗಲಿ ಅಥವಾ ವಿದ್ಯಾರ್ಥಿಗಳಿಗಾಗಲಿ ಅಂತಲ್ಲ, ನಮ್ಮ ಎಲ್ಲ ಸಾರ್ವಜನಿಕರಿಗೆ ಸಿಟಿಜನ್ ಆಫ್ ಕರ್ನಾಟಕ, ಸರಿನಾ? ಸೊ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಹಾಗಾಗಿ ಇದಕ್ಕೆ ವಯಸ್ಸಿನ ಲಿಮಿಟ್ ಅಂತೇಳಿ ಯಾವುದು ನಾವು ಪರಿಗಣಿಸೋದಿಲ್ಲ. ಆದರೆ ಇದರೊಳಗೆ ವಿದ್ಯಾರ್ಥಿಗಳನ್ನು ಭಾಗವಹಿಸ್ಬೋದು. ಸಾರ್ವಜನಿಕವಾಗಿ ನಾನು ಶಾಲಿನ ಕಲ್ತು ಬಿಟ್ಟಿನಿ ಈಗೇನು ನನಗೆ ಅವಶ್ಯಕತೆ ಐತೆ ಅನ್ನೋಂಗಿಲ್ಲ. ಈಗ ನೀವು ವಿದ್ಯಾವಂತರಾಗಿ ನಿಮಗೆ ಬರವಣಿಗೆ ಬರ್ತೈತಿ ಅಂತಂದ್ರೆ ಏನೈತಿ ಇದರೊಳಗೆ ಭಾಗವಹಿಸ್ಬೋದು ಅನ್ನುವಂಥದ್ದು ಏನೈತಿ ತಾವು ಹೇಳಿಕೊಟ್ರಿ. ಅಂದ್ರೆ ಇದು ಇನ್ನೊಂದು ಪ್ರಮುಖವಾದಂಥದ್ದು, ಈಗ ಶಾಲೆ ಬೇರೆ ಬೇರೆ ಭಾಷೆಗಳಲ್ಲಿ ಕಲ್ತಿರ್ತಾರೆ ಅವರು. ಈ ಕನ್ನಡದಲ್ಲಿಯೇ ಬರಿಬೇಕು ಅಥವಾ ಇನ್ಯಾವುದೋ ಭಾಷೆಗಳಲ್ಲಿ ಬರೆದು ನಡೀತೈತೋ ಅಂತ ಈಗೇನಾಕೈತೆ ಅಂತಾರೆ, ಈಗ ಪತ್ರ ಬರಿ ಅಂದ್ಕೊಳ್ಳೆ ನಾನು ಕಲ್ತಿದ್ದು ಇಂಗ್ಲೀಷ್ ಕಲ್ತೀನಿ ಅಥವಾ ಹಿಂದಿ ಕಲ್ತೀನಿ, ನಾನು ಕನ್ನಡದಲ್ಲಿ ಬರೆಯೋಕ್ಕೆ ಬರೋಂಗಿಲ್ಲ ಅನ್ನುವಂಥದ್ದು ಒಂದು ಗಮನಕ್ಕೆ ಬರ್ತೈತಿ. ಆವಾಗ ಯಾವ ಯಾವ ಭಾಷೆಗಳಲ್ಲಿ ಅವರು ಬರೆಯಬಹುದು ಅನ್ನುವಂಥದ್ದೊಂದು ತಿಳಿಸ್ಬೋದು. ಇದು ಈಗಾಗಲೇ ನಮ್ಮ ಅಂಚೆ ನಿರೀಕ್ಷಕರು ನಾಗರಾಜ್ ಮಳಿ ಸರ್ ಹೇಳಿರೋ ಹಾಗೆ ಇದರಲ್ಲಿ ಯಾವುದೇ ರೀತಿಯ ವಯಸ್ಸಿನ ಮಿತಿ ಇರುವುದಿಲ್ಲ. ಆದರೆ ಇದರಲ್ಲಿ 2 ವಿಭಾಗಗಳಾಗಿ ನಾವು ಮಾಡ್ತೀವಿ ಸರ್. ಮೊದಲನೇದಾಗಿ 18 ವರ್ಷ ಒಳಗಿನವರಿಗೆ ಹಾಗೂ 18 ವರ್ಷ ಮೇಲ್ಪಟ್ಟವರಿಗೆ, ಇದರಲ್ಲಿ 2 ವಿಭಾಗ ಅಂತ ಮಾಡ್ತೀವಿ. ಆ ಅಂಚೆ ಪತ್ರ ಬರೀಲಿಕ್ಕೆ ನಾವು ಒಂದು ILC ಇನ್ಲ್ಯಾಂಡ್ ಲೆಟರ್ ಅಂತ ಹೇಳಿ ಒಂದು ಇದೆ, ಅದನ್ನು ನಾವು ಉಪಯೋಗಿಸಬಹುದು. ಅಥವಾ ಒಂದು ಎನ್ವೆಲಪ್ ಅಂತ ಬರುತ್ತೆ ಸರ್. ಆ ಎನ್ವೆಲಪ್ದಲ್ಲಿ ಒಂದು A4 ಸೈಜ್ ಪೇಪರ್ದಲ್ಲಿ ನಾವು ಅದನ್ನು ವಿಷಯನ ಬರೆದು ಅದನ್ನು ಎನ್ವೆಲಪ್ದಲ್ಲಿ ಅದನ್ನು ಪೋಸ್ಟ್ ಮಾಡ್ಬೋದು. 2 ರೀತಿ ಕೊಟ್ಟಿದ್ದಾರೆ. ಆ ಇನ್ಲ್ಯಾಂಡ್ ಲೆಟರ್ದಲ್ಲಿ ನಾವು ಪತ್ರ ಬರೀಬೇಕಂತಂದರೆ ಅದಕ್ಕೆ 500 ಪದಗಳನ್ನು ನಾವು ಅದನ್ನು ಏನು ಮಾಡ್ತಾರೆ ಸರ್, ಅಷ್ಟು ರೆಸ್ಟ್ರಿಕ್ಟ್ ಮಾಡ್ತಾರೆ. ನಾವು 500 ಪದಗಳನ್ನು ಮಾತ್ರ ಬಳಸ್ಬೋದು ಇನ್ಲ್ಯಾಂಡ್ ಲೆಟರ್ದಲ್ಲಿ. ಒಂದು ವೇಳೆ ನೀವು ಎನ್ವೆಲಪ್ದಲ್ಲಿ ಕಳಿಸ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ನೀವು 1000 ಪದಗಳನ್ನು ಅದು ಏನು ಮಾಡಿದ್ದಾರೆ ಸರ್, ರೆಸ್ಟ್ರಿಕ್ಟ್ ಮಾಡಿದ್ದಾರೆ. 1000 ಪದಗಳನ್ನು ಮಾತ್ರ ಬಳಸ್ಬೋದು. ಎನ್ವೆಲಪ್ ಆದರೆ 1000 ಪದಗಳು, ಇನ್ಲ್ಯಾಂಡ್ ಲೆಟರ್ ಆದರೆ 500 ಪದಗಳನ್ನು ನಾವು ಬಳಸ್ಬೋದು. ಇದು 18 ವರ್ಷ ಒಳಗಿನವರೆಗೂ ಕೂಡ ಇದೇ ರೀತಿಯಾಗಿ ನಿರ್ದೇಶನ ಇರ್ತದೆ. 18 ವರ್ಷ ಮೇಲ್ಪಟ್ಟವರು ಕೂಡ ಇದೇ ನಿಯಮಗಳನ್ನು ಅನ್ವಯಿಸ್ತದೆ ಸರ್. ಅದು ಈಗ ನೀವು ಕೇಳಿರೋ ಹಾಗೆ ಇದನ್ನು ಕನ್ನಡ ಭಾಷೆಯಲ್ಲಿ, ಇಂಗ್ಲೀಷ್ ಭಾಷೆಯಲ್ಲಿ ಹಾಗೂ ಹಿಂದಿ ಭಾಷೆಯಲ್ಲಿ ನಾವು
ಪತ್ರಗಳನ್ನು ಬರೆದು ಕಳಿಸಬಹುದು ಸರ್. ಅಂದ್ರೆ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ ಪತ್ರ ಬರೆಯುವ ವಿಧಾನ ವಿಭಾಗಗಳು ಯಾವ ವಿಧಾನದಲ್ಲಿ ಬರೀಬೇಕು ಅದು ಯಾವ ವಿಭಾಗ ಇದರ ಬಗ್ಗೆ ಇಲ್ಲ ಸರ್, ಈಗ ನಮ್ಮ ಪೋಸ್ಟ್ ಮಾಸ್ಟರ್ ಅವ್ರು ಹೇಳ್ದಂಗೆ ನಾವು 2 ಕ್ಯಾಟಗರಿನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಲೆಸ್ ದೆನ್ 18 ಇಯರ್ಸ್ ಅಂದರೆ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಬರಲಿ, ಮತ್ತು ಮೋರ್ ದೆನ್ 18 ಇಯರ್ಸ್ ಅಂತೇಳಿ 2 ವಿಂಗಡಣೆಯನ್ನು ಮಾಡಿಕೊಂಡು 2 ಕ್ಯಾಟಗರಿ ಆಫ್ ಏನು ಸ್ಪರ್ಧಾರ್ಥಿಗಳಿದ್ದಾರೆ ಅವ್ರಿಗೆ ನಾವು ILC ಅಂದರೆ ಇನ್ಲ್ಯಾಂಡ್ ಲೆಟರ್ ಕಾರ್ಡ್, ಅದರಲ್ಲಿ 500 ವರ್ಡ್ಸ್ವರೆಗೂ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ಬೋದು. ಜೊತೆಗೆ NLF ಕಾರ್ಡ್ ವಿಭಾಗದಲ್ಲಿ 1000 ಪದಗಳನ್ನು ಮೀರದಂತೆ ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೋದು. ಸೊ ಇಲ್ಲೇನಾಗುತ್ತೆ, ತಮಗೆ ತಿಳಿದ ಭಾಷೆಯಲ್ಲಿ, ಸೊ ಅಂದರೆ ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲಿ ಮಾತ್ರ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ಅವಕಾಶಗಳು ಇರ್ತದೆ. ಸೊ ಯಾವ ವಿಚಾರದ ಮೇಲೆ ನಾವು ಲೆಟರ್ ರೈಟಿಂಗ್ ಕಾಂಪಿಟೇಷನನ್ನು ನಡೆಸ್ತಾ ಇದ್ದೀವಿ ಅನ್ನೋ ಒಂದು ವಿಚಾರ ಅಂತ ಹೇಳಿ ಬಂದಾಗ ಅದು ಧೈರ್ಯಕರ. ಈ ಸಾರಿ ನಾವು ಎಕ್ಸಾಮಿನೇಷನ್ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತೆಗೆದುಕೊಂಡಿರುವಂತಹ ವಿಷಯ ದ ಜಾಯ್ ಆಫ್ ರೈಟಿಂಗ್ ಇಂಪಾರ್ಟೆನ್ಸ್ ಆಫ್ ಲೆಟರ್ಸ್ ಇನ್ ಡಿಜಿಟಲ್ ಏಜ್ ಅನ್ನುವಂತಹ ವಿಚಾರದ ಬಗ್ಗೆ ನಾವು ಈ ಸಾರಿ ಎಕ್ಸಾಮಿನೇಷನನ್ನು ಕಾಂಪಿಟೇಟಿವ್ ಎಕ್ಸಾಮಿನೇಷನನ್ನು ಧೈರ್ಯಕರ ಯೋಜನೆಯಡಿ ನಾವು ತಗೊಳ್ತಾ ಇದ್ದೀವಿ. ಸೊ ಈ ವಿಚಾರದ ಬಗ್ಗೆ ತಾವೆಲ್ಲರೂ ಗಮನ ಹರಿಸಿ ಸಾಧ್ಯವಾದಷ್ಟು ಇದು ಪರೀಕ್ಷೆ ಇಂತಹದೇ ಟೈಮ್ನಲ್ಲಿ ಅಥವಾ ಇಲ್ಲೇ ನಡೀತದಂತೂ ಹೇಳೋಕ್ಕೆ ನಾವು ಬಯಸೋದಿಲ್ಲ. ಬಟ್ ತಮಗೆ ಎಲ್ಲಿ ಅವಕಾಶಗಳು ಸಿಗುತ್ತದೆ, ಎಷ್ಟು ತಮಗೆ ಈ ವಿಚಾರದ ಬಗ್ಗೆ ಅಭಿಪ್ರಾಯಗಳನ್ನು ಹೊರಹಾಕಲಿಕ್ಕೆ ಸಾಧ್ಯವಾಗುತ್ತೋ ತಮ್ಮದೇ ಸ್ವಂತ ಯೋಚನೆಗಳನ್ನು ಈ ಪತ್ರದ ಮುಖೇನ ನಮಗೆ ತಿಳಿಸಿದಷ್ಟು ಒಳ್ಳೆಯದು ಅಂಥೇಳಿ ಈ ಮೂಲಕ ನಾವು ತಿಳಿಸ್ತೀವಿ. ಈ ಸಾಕಷ್ಟು ನಿಮಗೆ ಈ ವಿಚಾರದ ಮೇಲೆ ನಿಮಗೆ ಸೋರ್ಸ್ ಆಫ್ ಇನ್ಫಾರ್ಮೇಷನ್ಸ್ ಸಾಕಷ್ಟು ಸಿಗ್ತದೆ. ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಕೂಡ ಸಿಗುತ್ತೆ. ಸೊ ಬೇರೆ ನಿಮ್ಮ ಟೀಚರ್ಸ್ ಆಗಿರ್ಬೋದು ಅಥವಾ ಬೇರೆ ಅವ್ರ ಹತ್ರ ವಿಚಾರಗಳನ್ನು ಚರ್ಚೆ ಮಾಡ್ತಾನೂ ನಿಮಗೆ ಸಾಕಷ್ಟು ವಿಚಾರ ತಿಳಿಬೋದು. ಬಟ್ ಅವೆಲ್ಲನೂ ಮೀರಿ ತಮ್ಮದೇ ಆದಂತಹ ತಮಗೆ ತಿಳಿದಷ್ಟು ಮಾಹಿತಿಯನ್ನು ಈ ತಮಗೆ ILC ಅಥವಾ ಪತ್ರ ಇನ್ಲ್ಯಾಂಡ್ ಲೆಟರ್ ಅಥವಾ ಮತ್ತು NLF ಮುಖಾಂತರ ನಮಗೆ ತಿಳಿಸಿದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಪರಿಗಣನೆಗೆ ತೆಗೆದುಕೊಂಡು ನಾವು ಸೆಲೆಕ್ಷನನ್ನು ಮಾಡ್ತಾ ಇರ್ತೀವಿ. ಅಂದರೆ ಇದೊಂದು ಮಹತ್ವವಾದಂಥ ಸುದ್ದಿ. ಇನ್ನೊಂದು ವಿಷಯ ಅಂತಂದರೆ ಏನಂದರೆ, ಈಗ ನಾವು ಪತ್ರ ಬರೀತೀವಿ, ಪೂಜ್ಯ ಮಾನವರಿಗೆ ನಮಸ್ಕಾರಗಳು, ಇತ್ತೆಲ್ಲ ಕ್ಷೇಮ, ತಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಅಂದರೆ ಮೊದಲಿನ ಪದ್ಧತಿಗಳು ಏನು ಬೇಕಾದ ವಿಷಯ ಹಿಂದೆ ಬರೀರಿ, ಮೊದಲೇನೈತಿ ಇದನ್ನು ಬರೀರಿ, ಇತ್ತೆಲ್ಲ ಕ್ಷೇಮ ಅತ್ತ ಕ್ಷೇಮ ಸಮಾಚಾರವನ್ನು ಮೇಲಿಂದ ಮೇಲೆ ತಿಳಿಸುತ್ತಿರಬೇಕು. ಇದು ಪ್ರಮುಖ. ಆದ ನಂತರ ಏನೈತಿ ವಿಷಯಗಳನ್ನೇನೈತಿ ಅದರೊಳಗೆ ಬರೀತಾ ಬರ್ತಿದ್ವಿ. ಆದರೆ ಕೊನೆಗೆ ಏನೈತಿ ನಾವು ಕಳಿಸಬೇಕಾದಂಥ ವಿಳಾಸ ಪತ್ರ ಅಂತೂ ಬರೀತೀವಿ ನಾವು, ಆದರೆ ಯಾರಿಗೆ ಕಳಿಸ್ಬೇಕು ಈ ಪ್ರಶ್ನೆ. ನಮ್ಮ ಭಾರತೀಯ ಅಂಚೆ ಇಲಾಖೆ ಈ ಒಂದು ಪತ್ರ ಬರೆಯುವ ಸ್ಪರ್ಧೆ ಅದು ನಾವು ಕನ್ನಡದಲ್ಲಿಯೂ ಬರಿಬೋದು, ಹಿಂದಿಯಲ್ಲಿ ಭಾಷೆಯಲ್ಲಿಯೂ ಬರಿಬೋದು, ಇಂಗ್ಲೀಷ್ ಭಾಷೆಯಲ್ಲಿಯೂ ಬರಿಬೋದು. ನಮ್ಮ ಅಂಚೆ ನಿರೀಕ್ಷಕರು ಹೇಳಿರೋ ಹಾಗೆ ಬರವಣಿಗೆಯಲ್ಲಿ ಸಂತೋಷ, ಡಿಜಿಟಲ್ ಯುಗದಲ್ಲಿ ಪತ್ರಗಳ ಪ್ರಾಮುಖ್ಯತೆ, ಈ ಒಂದು ವಿಷಯವನ್ನು ಈ ಒಂದು ಪತ್ರ ಬರೆಯುವ ಸ್ಪರ್ಧೆಗೆ ಈ ಒಂದು ವಿಷಯವನ್ನು ನಮ್ಮ ಮುಂದೆ ಇಟ್ಟಿರುತ್ತಾರೆ. ಇದನ್ನು ನಮ್ಮ ಅಂಚೆ ಕಳಿಸುವಂಥ ವಿಳಾಸ ಯಾವುದಂತಂದರೆ ಅಂಚೆ ಅಧೀಕ್ಷಕರು, ಬೆಳಗಾವಿ ವಿಭಾಗ, ಬೆಳಗಾವಿ, ಇವರ ಈ ಒಂದು ವಿಳಾಸಕ್ಕೆ ತಾವು ಇಂಥ ಬರೆದಂಥ ಪತ್ರಗಳನ್ನು ಕಳಿಸ್ಬೋದು. ಆದರೆ ಕಳಿಸ್ಲಿಕ್ಕೆ ಯಾವ ರೀತಿ ಕಳಿಸ್ಬೋದು ಅಂತಂದರೆ, ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರು ಒಂದು ದಿವಸ ಅದನ್ನು ಈ ಪತ್ರ ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿ ಆ ಎಲ್ಲ ಪತ್ರಗಳನ್ನು ಒಂದೇ ಕಡೆ ಮಾಡಿ ನಮ್ಮ ಪ್ರಧಾನ ಅಂಚೆ ಕಚೇರಿ ರಾಮದುರ್ಗ ಇಲ್ಲಿ ನಾವು ತಂದು ಕೊಟ್ಟರೆ ನಾವೇ ಅದನ್ನು ನಮ್ಮ ಅಂಚೆ ಅಧೀಕ್ಷಕರ ವಿಳಾಸಕ್ಕೆ ಕಳಿಸಿಕೊಡ್ತೀವಿ. ಇದು ಒಂದು ವಿಧಾನ ಆಗಿರ್ತದೆ. ಕೆಲವೊಬ್ಬರು ಶಾಲೆ 18 ವರ್ಷ ಮೇಲ್ಪಟ್ಟವರು ಇವರು ಕೂಡ ಪತ್ರವನ್ನು ಬರೆಯೋದು ನಮ್ಮ ಪ್ರಧಾನ ಅಂಚೆ ಕಚೇರಿಗೂ ತರಿಸ್ಬೋದು, ಅಥವಾ ತಮಗೆ ಸಮೀಪದ ಯಾವುದೇ ಅಂಚೆ ಕಚೇರಿಯಲ್ಲಿ ತಾವು ಅದನ್ನು ಕೊಡ್ಬೋದು, ಅಥವಾ ತಾವೇ ಖುದ್ದಾಗಿ ನೀವು ಅದನ್ನು ಅಂಚೆ ಅಧೀಕ್ಷಕರ ವಿಳಾಸಕ್ಕೆ ಕಳಿಸಬಹುದು. ಎರಡು ವಿಧಾನಗಳು ಇದಾವೆ ಸರ್. ಈ 2 ವಿಧಾನಗಳ ಬಗ್ಗೆ ಏನೈತಿ ತಾವು ಹೇಳಿದ್ರಿ, ಯಾವ ವಿಳಾಸಕ್ಕೆ ಕಳಿಸಬಹುದು ಅನ್ನೋಂಥದ್ದು ಏನೈತಿ ಈ ಸಂಕ್ಷಿಪ್ತ ಒಂದು ವರದಿಯ ಪ್ರಕಾರ. ಇನ್ನು ಮುಂದಿನ ಪ್ರಶ್ನೆ ಬರೋದು ಏನು ಅಂತಂದರೆ, ಪತ್ರಗಳು ಬರೆದರು, ವಿಳಾಸಕ್ಕೆ ಕಳಿಸಾಯಿತು. ಪತ್ರ ಬರೆಯುವ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಯಾವ ರೀತಿ ಆಯ್ಕೆ ಮಾಡಲಾಗುವುದು? ಇದು ಪ್ರಮುಖ ಪ್ರಶ್ನೆ. ರೈಟ್ ಸರ್, ಅದಕ್ಕೆ ಹೇಳಿದ್ವಿ.
ಸೊ ಈ ಕಾಂಪಿಟೇಷನಲ್ಲಿ ನಾವು ನಡೆಸ್ತಾ ಇರೋದು ಸೆಪ್ಟೆಂಬರ್ 14ರಿಂದ ಡಿಸೆಂಬರ್ 14ರವರೆಗೆ, ಅಂದ್ರೆ 3 ತಿಂಗಳವರೆಗೆ ಈ ಕಾಂಪಿಟೇಷನನ್ನು ನಾವು ನಡೆಸ್ತಾ ಇರ್ತೇವೆ. ಸೊ ಈ 3 ತಿಂಗಳಲ್ಲಿ ಎಷ್ಟೆಲ್ಲ ಪತ್ರಗಳು ನಮ್ಮ ವಿಭಾಗೀಯ ಕಚೇರಿಗೆ, ಅಂದರೆ ಬೆಳಗಾವಿ ವಿಭಾಗೀಯ ಕಚೇರಿಗೆ ಬರ್ತಾವಲ್ಲ, ಸೊ ಅವುಗಳನ್ನೆಲ್ಲ ನಾವು ಸಾರ್ಟ್ ಔಟ್ ಮಾಡಿಕೊಂಡು ನಮ್ಮ ಸರ್ಕಲ್ ಆಫೀಸಿಗೆ, ಬೆಂಗಳೂರು ಕಚೇರಿಗೆ ನಾವು ಎಲ್ಲ ಬಂದಂತಹ ಪತ್ರಗಳನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಅದರಲ್ಲಿರುವಂತಹ ಎಲ್ಲ ಪತ್ರಗಳನ್ನು ನಾವು ಸರ್ಕಲ್ ಆಫೀಸಿಗೆ ಕಳಿಸ್ಕೊಡ್ತೇವೆ. ಸೊ ಇಲ್ಲಿ ಏನಾಗ್ತದೆ, ಪ್ರೈಸ್ ಮನಿ ಅಂಥೇಳಿ ವಿಚಾರ ಬಂದಾಗ ನಾವು 2 ರೀತಿಯಲ್ಲಿ, ಅಂದರೆ ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಾವು 2 ಪ್ರತ್ಯೇಕ ವಿಭಾಗಗಳನ್ನು ಮಾಡಿಕೊಂಡು, ರಾಜ್ಯ ಮಟ್ಟದಲ್ಲಿ ಮೊದಲನೇ ಬಹುಮಾನವನ್ನು ಗಳಿಸಿದಂಥವರಿಗೆ 25,000 ರೂಪಾಯಿಗಳನ್ನು ಕ್ಯಾಶ್ ಪ್ರೈಸನ್ನೇ ನಾವು ಇಲಾಖೆಯ ವತಿಯಿಂದ ಕೊಡ್ತಾ ಇದ್ದೀವಿ. ಮತ್ತು 2ನೇ ಬಹುಮಾನವಾಗಿ 10,000 ರೂಪಾಯಿಗಳನ್ನು ಕ್ಯಾಶ್ ಪ್ರೈಸ್ ಆಗಿ ಕೊಡ್ತಾ ಇದ್ದೀವಿ. ಹಾಗೂ ತೃತೀಯ ಬಹುಮಾನವಾಗಿ 5,000 ರೂಪಾಯಿಗಳನ್ನು ಕ್ಯಾಶ್ ಪ್ರೈಸ್ ಆಗಿ ನಮ್ಮ ಆಯ್ಕೆಯಾದಂತಹ ಏನು ಎಕ್ಸಾಮ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸೆಲೆಕ್ಟ್ ಆದಂತಹ ಕ್ಯಾಂಡಿಡೇಟ್ಗಳಿಗೆ ನಾವು ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಏನಾಗುತ್ತೆ, ಇದು ರಾಜ್ಯ ಮಟ್ಟದಂತೆ ಆದರೆ, ಸೊ ರಾಷ್ಟ್ರ ಮಟ್ಟದ ವಿಚಾರಕ್ಕೆ ಬಂದಾಗ ನಮ್ಮ ರಾಜ್ಯದಿಂದ ಅಂಚೆ ಇಲಾಖೆಯ ವತಿಯಿಂದ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ಗಳನ್ನು ರಾಷ್ಟ್ರ ಮಟ್ಟಕ್ಕೂ ಕೂಡ ಆಯ್ಕೆ ಮಾಡಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿಜೇತರಾದಂತಹ ಪಕ್ಷದಲ್ಲಿ ಅಲ್ಲಿ ಮೊದಲನೇ ಬಹುಮಾನವಾಗಿ 50,000 ಮತ್ತು 2ನೇ ಬಹುಮಾನವಾಗಿ 25,000 ಮತ್ತು ತೃತೀಯ ಬಹುಮಾನವಾಗಿ 10,000 ರೂಪಾಯಿಗಳನ್ನು ಆಯ್ಕೆಯಾದಂತಹ ಪಾರ್ಟಿಸಿಪೇಟ್ ಮಾಡಿದಂಥ ಸಿಗ್ತದೆ. ಇದರೊಳಗೆ ಮೂರು ರೀತಿಯಾಗಿ ಆಯ್ಕೆಯಾದಂಥವ್ರಿಗೆ ಆ ಬಹುಮಾನಗಳನ್ನು ಕೊಡ್ತಾ ಇಲಾಖೆ ವತಿಯಿಂದ ಕೊಡ್ತಾ ಇದ್ದಾರೆ. ಕೊನೆಯದಾಗಿ ಪ್ರಶ್ನೆ ಏನು ಅಂತಂದರೆ, ಈಗಾಗಲೇ ಪ್ರಥಮವಾಗಿ ಹೇಳಿದ್ದೀರಿ ಡಿಜಿಟಲ್ ಯುಗದಲ್ಲಿ ಪತ್ರಗಳ ಮಹತ್ವ ಅನ್ನುವಂಥದ್ದು. ಆದರೆ ಇನ್ನೊಮ್ಮೆಗೆ ಯಾವ ವಿಷಯವಾಗಿ ಇಟ್ಟುಕೊಂಡು ಪತ್ರವನ್ನು ಬರೆಯಬೇಕಾಗಿದೆ, ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಮಾಹಿತಿ. ಈಗಾಗಲೇ ಅದೇ ನಾವು ತಿಳಿಸಿದ ಹಾಗೆ ಇವತ್ತಿನ ಯುಗದಲ್ಲಿ ತಮಗೆಲ್ಲ ತಿಳಿದಿರುವಂತೆ ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಸೋಷಲ್ ನೆಟ್ವರ್ಕ್ಸ್ ಆಗಲಿ, ಸೋಷಲ್ ಮೀಡಿಯಾ ಆಗಲಿ, ಇಂಟರ್ನೆಟ್ ಅಂತಹ ಯುಗದಲ್ಲಿ ನಮ್ಮ ಪತ್ರಗಳ ಪ್ರಾಮುಖ್ಯತೆ ಸಾಕಷ್ಟು ಕಡಿಮೆ ಆಗಿದೆ. ನಮ್ಮ ಅಂಚೆ ಇಲಾಖೆಗೆ ಇವತ್ತಿನ ದಿವಸ ಬರ್ತಾ ಇರುವಂತಹ ಪತ್ರಗಳಲ್ಲಿ ಕೇವಲ ಸರ್ಕಾರಿ ಕಚೇರಿಯಿಂದ ಬರುವಂತಹ ಪತ್ರಗಳ ಸಂಖ್ಯೆನೇ ಜಾಸ್ತಿ ಇರುತ್ತೆ ಹೊರತು ಯಾವುದೇ ರೀತಿಯ ಪರ್ಸನಲ್ ವಿಚಾರಕ್ಕೆ, ಅಂದರೆ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪತ್ರಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿದೆ. ಸೊ ಆ ಕಾರಣಕ್ಕಾಗಿಯೇ ಇಂತಹ ಡಿಜಿಟಲ್ ಯುಗದಲ್ಲಿ ನಮ್ಮ ಪತ್ರಗಳ ಆದ್ಯತೆ ಎಷ್ಟರ ಮಟ್ಟಿಗೆ ನಾವು ಕೊಡಬೇಕು, ಯಾವ ಕಾರಣಕ್ಕಾಗಿ ಕೊಡಬೇಕು, ಅದರ ಮಹತ್ವ ಏನು ಅನ್ನೋದರ ಬಗ್ಗೆನೇ ನಾವು ಇವತ್ತಿನ ದಿವಸ ನಾವು ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ. ಮತ್ತು ಈ ವಿಚಾರಕ್ಕಾಗಿಯೇ ನಾವು ನಿಮ್ಮ ಹತ್ರ ಕಾಂಪಿಟೇಷನ್ ಕೈಗೊಳ್ಳೋದ್ರ ಮುಖಾಂತರ ತಮಗೆ ಪತ್ರಗಳ ಪ್ರಾಮುಖ್ಯತೆ ಏನು ಅನ್ನೋದು ನಿಮ್ಮ ಭಾಷೆಯಲ್ಲಿ ವ್ಯಕ್ತಪಡಿಸ್ರಿ ಅಂತ ಹೇಳಿ ನಾವು ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ತಮಗೆ ತಿಳಿದಂತಹ ಅಭಿಪ್ರಾಯಗಳನ್ನು ಸಾಧ್ಯವಾದಷ್ಟು ಚೆನ್ನಾಗಿ ತಮ್ಮ ಭಾಷೆಯಲ್ಲಿ ವ್ಯಕ್ತಪಡಿಸುವ ಮುಖಾಂತರ ಈ ಕಾಂಪಿಟೇಷನ್ನಲ್ಲಿ ಪಾಲ್ಗೊಂಡು ಅದರ ಜೊತೆಗೆ ಇಲಾಖೆ ನೀಡುವಂತಹ ಏನು ಪ್ರೈಸಸ್ ಏನಿದೆ ಪ್ರೈಸಸ್ಗಳನ್ನು ಕೂಡ ತಾವು ತೆಗೆದುಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಅಂಚೆ ನಿರೀಕ್ಷಕರು ಹೇಳಿದಾಗೆ ಈ ಒಂದು ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮುಂದುವರೆದಂಥ ಈ ಯುಗದಲ್ಲಿ ಪ್ರತಿಯೊಬ್ಬ ನಾಗರಿಕರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕ್ಷಣ ಮಾತ್ರದಲ್ಲಿ ಈ ಒಂದು ಸಂದೇಶ ಹೋಗಿ ಮುಟ್ಟಬೇಕು, ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಸಂದೇಶ ವಾಪಸ್ ಬರಬೇಕು, ಹಾಗೂ ಕ್ಷಣ ಮಾತ್ರದಲ್ಲಿ ಪ್ರತಿಯೊಂದು ಕೆಲಸ ಆಗಬೇಕು. ಈ ಒಂದು ಸಾಕಷ್ಟು ಜನರು ಎಲ್ಲ ಬ್ಯುಸಿ ಇರುವಂಥ ಈ ಒಂದು ಯುಗದಲ್ಲಿ ಪತ್ರಗಳ ಬರವಣಿಗೆ ಆಗಲಿ, ಪತ್ರಗಳ ಮುಖಾಂತರ ಸಂದೇಶವನ್ನು ರವಾನಿಸುವ ಒಂದು ಕಾರ್ಯ ತುಂಬ ಕಡಿಮೆ ಆಗಿಬಿಟ್ಟಿದೆ, ಸ್ಥಗಿತ ಆಗಿದೆ. ಈಗ ಶಾಲೆಯಲ್ಲಿ ಆಗಲಿ, ಮೊದಲು ನಾವು ವಿದ್ಯಾರ್ಥಿಗಳಿದ್ದಾಗ ಪೂಜ್ಯ ಗುರುಗಳಿಗೆ, ಪೂಜ್ಯನೀಯ ತಂದೆ ತಾಯಿಯಂದರಿಗೆ, ಪೂಜ್ಯ ತಂದೆಯರಿಗೆ ಈ ರೀತಿ ನಾವು ಒಂದು ಶಬ್ದಗಳನ್ನು ವಿಶ್ಲೇಷಣೆ ಮಾಡಿ ಬರಿತಾ ಇದ್ವಿ ಸರ್. ಆದರೆ ನಾವು ಇದನ್ನೆಲ್ಲ ನಾವು ವಾಟ್ಸಪ್ದಲ್ಲಿ ಆಗಲಿ ಹಾಗೂ ಮೀಡಿಯಾ ಯಾವುದೇ ಒಂದು ಮಾಧ್ಯಮ ತೋರಿ ಅದು ಆ ಪತ್ರ ಬರೆಯುವಾಗ ಇದ್ದಂಥ ಒಂದು ಅಭಿವ್ಯಕ್ತಿ, ಆ ಒಂದು ಭಾವನೆ ಈ ಒಂದು ನಾವು ಯಾವುದೇ ಆ ಪತ್ರ ಬಿಟ್ಟು ಬೇರೆ ಯಾವುದೇ ನಾವು ವಿಧಾನ ಅಳವಡಿಸಿದರೆ ಅದು ಸಿಗಲ್ಲ ಸರ್ ಅದರಲ್ಲಿ.
ಒಂದು ಎರಡನೇದು ಏನದ ಸರ, ಎಲ್ಲ ಶಾಲೆಯಲ್ಲಿ ಆಗಲಿ ಒಂದು ಬೇರೆ ಬೇರೆ ಒಂದು ಸ್ಟೇಜ್ದಲ್ಲಿ ಆಗಲಿ, ಶಾಲೆಯಲ್ಲಿ ಆಗಲಿ ಅಥವಾ ಬೇರೆ ಒಂದು ಕಾರ್ಯಕ್ರಮದಲ್ಲ ಎಲ್ಲಿ ನಡೆಸಿದ್ರು ಒಂದು ಪ್ರಬಂಧ ಸ್ಪರ್ಧೆಯನ್ನು ನಡೆಸ್ತಾರೆ ಅಥವಾ ಒಂದು ಭಾಷಣ ಸ್ಪರ್ಧೆ ನಡೆಸ್ತಾರೆ. ಆದರೆ ಪತ್ರ ಬರೆಯುವಂಥ ಸ್ಪರ್ಧೆ ಅಂತೂ ಜಾಸ್ತಿ ಸಾಕಷ್ಟು ಕಡಿಮೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಈ ಪತ್ರ ಬರೆಯುವ ನೋಡ್ರಿ, ನಾವು ಏನಾದರೂ ಒಂದು ಇಮೇಲ್ ನಾವು ಅಥವಾ ಫೋಟೋ ಏನಾದರೂ ಒಂದು ಇಮೇಲ್ ಏನಾದರೂ ಕಳಿಸಿದ್ರೆ ಎಲ್ಲ ವಾಟ್ಸಪ್ ಆಗಲಿ ಇಮೇಲ್ದಿಂದ ನಡೀತಾ ಇತ್ತು. ಅವು ಡಿಲೀಟ್ ಆಗ್ತಾವೆ ಸರ್. ನೀವು 10 ವರ್ಷ ಬಿಟ್ಟು ನೋಡಿದ್ರೆ ಅದು ಡಿಲೀಟ್ ಆದಂದ್ರೆ ಅದರಲ್ಲಿ ಯಾವುದೇ ರೀತಿ ಇದನ್ನು ಇರಲ್ಲ. ಆದರೆ ಇದೇ ನೋಡ್ರಿ, ಮೊದಲಿನ ಕಾಲದಿಂದಲೂ ಏನೋ ಒಂದು ಪತ್ರ ನಾವು ವಿದ್ಯಾರ್ಥಿಗಳಿದ್ದಾಗ ನಾವು ಬರೆದಂಥ ಪತ್ರಗಳಾಗಲಿ, ನಮ್ಮ ತಂದೆ ತಾಯಿಂದರಿಗೆ ಬರೆದಂಥ ಪತ್ರಗಳಾಗಲಿ, ನಮ್ಮ ಸ್ನೇಹಿತರು ನಮಗೆ ಬರೆದಂಥ ಪತ್ರಗಳಾಗಲಿ, ಯಾವುದೇ ಒಂದು ಸಂದೇಶ ಆಗಲಿ ನಾವು ಇನ್ನೂ ಕಾಯ್ದಿಟ್ಟಿದ್ದೀವಿ. ಅದರಲ್ಲಿ ನಮ್ಮ ಭಾವನೆ ಇರುತ್ತೆ ಸರ್. ಹೌದು, ಅದರಲ್ಲಿ ನಮ್ಮ ಒಂದು ನೆನಪುಗಳು ಇರ್ತವೆ ಅದರಲ್ಲಿ. ಆದರೆ ಈ ಇಮೇಲ್ದಲ್ಲಿ ಆಗಲಿ ಅವೆಲ್ಲ ಅದು ನಮಗೆ ಸಾಕಷ್ಟು ಆ ಒಂದು ಸಂತೋಷ ಕೊಡೋದಿಲ್ಲ. ಅದರ ಜೊತೆಗೆ ಈ ಒಂದು ಪತ್ರ ಬರೆಯುವಂಥ ಈ ಒಂದು ಸ್ಪರ್ಧೆ ನಾವು ಏರ್ಪಡಿಸುವಂಥ ಒಂದು ಪ್ರಮುಖ ಉದ್ದೇಶ ಏನಂತಾರೆ, ನಮ್ಮ ಅಂಚೆ ಇಲಾಖೆ ಕಡೆಯಿಂದ ಈ ಪತ್ರ ಬರೆಯುವಂಥ ಒಂದು ಹವ್ಯಾಸ ಕೌಶಲ್ಯ ಮಕ್ಕಳಲ್ಲಿ ಬೆಳೆಸಬೇಕು. ನಾವು ಪ್ರಬಂಧ ಸ್ಪರ್ಧೆ ಆಗಲಿ, ಭಾಷಣ ಸ್ಪರ್ಧೆ ಅಷ್ಟೇ ಅಲ್ಲ, ಈ ಪತ್ರ ಬರೆಯುವಂಥ ಸ್ಪರ್ಧೆನೂ ಕೂಡ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಈ ಒಂದು ಚಿಕ್ಕವರಿದ್ದಾಗ ನಾವು ಇದನ್ನು ಮೂಡಿಸಿದರೆ ಮುಂದೆ ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಈ ಪತ್ರ ಬರೆಯುವಂಥ ಒಂದು ಹಳೆಯ ಪ್ರಾಚೀನ ಕಾಲದಿಂದಲೂ ಬಂದಂಥ ಈ ಒಂದು ಹವ್ಯಾಸ ಈಗಿನ ಕಾಲದಲ್ಲಿ ಆಧುನಿಕ ಜಗತ್ತದಲ್ಲಿಯೂ ಕೂಡ ಮಕ್ಕಳಲ್ಲಿ ಬೆಳೆಸಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಭಾರತೀಯ ಅಂಚೆ ಇಲಾಖೆ ಈ ಒಂದು ಪತ್ರ ಬರೆಯುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ದಯವಿಟ್ಟು ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರಾಗಲಿ, ಎಲ್ಲ ನಮ್ಮ ಸಾರ್ವಜನಿಕರು ಈ ಒಂದು ಪತ್ರ ಬರೆಯುವ ಸ್ಪರ್ಧೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು. ಜೊತೆಗೆ ತಮಗೆ ವಿಷಯವನ್ನು ಅದನ್ನು ಸಂಗ್ರಹಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ವಿಷಯ ಸಂಗ್ರಹಣೆ ಮಾಡಿಕೊಂಡು ನಮ್ಮ ಅಂಚೆ ನಿರೀಕ್ಷಕರು ಹೇಳಿದಾಗಿ ನಮ್ಮ ಬೆಳಗಾವಿ ಅಂಚೆ ಅಧೀಕ್ಷಕರ ಒಂದು ವಿಳಾಸಕ್ಕೆ ಅದನ್ನು ಕಳಿಸಬೇಕು. ಜೊತೆಗೆ ತಮ್ಮ ವಿದ್ಯಾರ್ಥಿಗಳಾಗಲಿ, ತಮ್ಮ ಸ್ನೇಹಿತರಿಗಾಗಲಿ ಹಾಗೂ ಪ್ರತಿಯೊಂದು ಶಾಲೆಯಲ್ಲಿ ನಾವು ಇದನ್ನು ಹೇಳಲಿಕ್ಕೆ ಈ ಒಂದು ನಮ್ಮ JBM ಚಾನೆಲ್ ಮುಖಾಂತರ ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡಿಕೊಳ್ತೀವಿ. ದಯವಿಟ್ಟು ಎಲ್ಲರೂ ಈ ಒಂದು ಪತ್ರ ಬರೆಯುವಂಥ ಸ್ಪರ್ಧೆಯಲ್ಲಿ ಭಾಗವಹಿಸಿ. ಜೊತೆಗೆ ಈ ಒಂದು ನಮ್ಮ ಭಾರತೀಯ ಅಂಚೆ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ಈ ಒಂದು ಆಕರ್ಷಕ ಬಹುಮಾನವನ್ನು ಕೊಟ್ಟಿದ್ದಾರೆ. 50,000 ಪ್ರಥಮ ಬಹುಮಾನ, ರಾಜ್ಯ ಮಟ್ಟದಲ್ಲಿ 25,000 ಪ್ರಥಮ ಬಹುಮಾನ ಕೊಟ್ಟಿದ್ದಾರೆ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಇದನ್ನು ಪಡೆದುಕೊಳ್ಬೇಕೆಂಬ ನಮ್ಮ ಒಂದು ಭಾರತೀಯ ಪ್ರಧಾನ ಅಂಚೆ ಕಚೇರಿ ರಾಮದುರ್ಗ ಒಂದು ಆಶಯ ಇದೆ. ದಯವಿಟ್ಟು ಎಲ್ಲ ಶಾಲಾ ಮುಖ್ಯೋಪಾಧ್ಯಾಯರಲ್ಲಿ ವಿನಂತಿ, ಎಲ್ಲ ಪಾಲಕರಲ್ಲಿ ವಿನಂತಿ, ತಮ್ಮ ತಮ್ಮ ಮಕ್ಕಳಿಗೆ ಈ ಒಂದು ಪತ್ರ ಬರೆಯುವ ಒಂದು ಸ್ಪರ್ಧೆಯಲ್ಲಿ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಿ. ವಿಷಯ ಸಂಗ್ರಹಣೆಗೆ ಸ್ವಲ್ಪ ಅವರಿಗೆ ಸಹಕಾರ ಕೊಡಿ ಅಂತ ಹೇಳ್ತಾ ಈ ಒಂದು ವೇದಿಕೆ ಮುಖಾಂತರ ಈ ಒಂದು JBM ಚಾನೆಲ್ ಮುಖಾಂತರ ತಮ್ಮೆಲ್ಲರಲ್ಲಿ ಒಂದು ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ತೇವೆ. ಸೊ ಇದಕ್ಕೆ ಕೊನೆಯ ಒಂದು ಡೆಡ್ಲೈನ್, ಈ ತಾರೀಕಿನ ಒಳಗಾಗಿ ಇಲ್ಲಿಯವರೆಗೆ ತಾವು ಪತ್ರಗಳನ್ನು ಬರೆಯಬಹುದು ಅನ್ನುವಂಥ ಒಂದು ನಿಖರವಾದಂತಹ ಒಂದು ದಿನಾಂಕ 14 ಡಿಸೆಂಬರ್ವರೆಗೆ. 14 ಸೆಪ್ಟೆಂಬರ್ದಿಂದ ಈ ಸ್ಪರ್ಧೆ ಇರೋದ್ರಿಂದ 14 ಡಿಸೆಂಬರ್ವರೆಗೆ ತಮ್ಮ ಪತ್ರಗಳನ್ನು ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಸೊ ಅಷ್ಟರ ಒಳಗಾಗಿ ತಮ್ಮ ಪತ್ರಗಳನ್ನು ನಮ್ಮ ವಿಭಾಗೀಯ ಕಚೇರಿ ಬೆಳಗಾವಿರವರಿಗೆ ಬರೆದು ತಿಳಿಸಲಿಕ್ಕೆ ಸಾಧ್ಯತೆ ಇರುತ್ತೆ. ಪ್ರಿಯ ವೀಕ್ಷಕರೇ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮಗೆ ಏನಾದರೂ ಸಮಸ್ಯೆಗಳು ಅಥವಾ ಇನ್ನೂ ಕೇಳಬೇಕಾದಂಥ ಪ್ರಶ್ನೆಗಳು ತಮ್ಮಲ್ಲಿ ಉದ್ಭವ ಆದಾಗ ತಾವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಈ ಪ್ರಶ್ನೆಗಳನ್ನು ಕೇಳ್ಬೋದು. ಯಾಕಂತಂದರೆ ಅವರ ಒಂದು ಮೊಬೈಲ್ ನಂಬರ್ಗಳನ್ನು ನಾವು ಕೂಡ ಈ ಫೋನ್ ಇದರ ಸಂದರ್ಶನದ ಸಮಯದಲ್ಲಿ ಕೆಳಗಡೆ ತಮಗೆ ನೋಡ್ತಾ ಇದ್ದೀರಿ. ಅದರೊಳಗಿದೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ವ್ಯಕ್ತಪಡಿಸಿ, ಜೊತೆಗೆ ಯಾವುದೇ ಒಂದು ಸಮಸ್ಯೆ ತಮ್ಮಲ್ಲಿ ಉದ್ಭವವಾದಾಗ ಅದನ್ನು ನಿವಾರಿಸಿಕೊಳ್ಳಲು ಈ ಕೆಳಗೆ ತೋರಿಸಿದಂಥ ಈ ನಂಬರ್ಗಳಿಗೆ ತಾವು ಫೋನ್ ಮುಖಾಂತರವಾಗಲಿ ಅಥವಾ ಮೆಸೇಜ್ ಮಾಡಿ ಕೇಳ್ಕೋಬೋದು ಅನ್ನುವಂಥದ್ದು ಕೂಡ. ಯಾಕಂತಾರೆ ಒಂದು ಇನ್ನೂ ಅಂಥದ್ದು ಅವರಿಗೆ ಬೇಕಾಗಿರ್ತೈತಿ, ಕೇಳಬೇಕಾದಿರ್ತೈತಿ. ನಮ್ಮ ಕಾರ್ಯಕ್ರಮ ನೋಡಿದ್ದೀವಿ, ಇನ್ನೂ ಏನೋ ಒಂದು ಅವರಲ್ಲಿ ಕೇಳಬೇಕಾದ ವಿಚಾರಗಳು ಇದ್ರೂ ಅದನ್ನೇ ಕಮೆಂಟ್ ಮಾಡಿದ ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅಥವಾ ತಾವಾಗೆ ಖುದ್ದಾಗಿ ಅಂಚೆ ಕಚೇರಿಗೆ ಬಂದು ಭೇಟಿ ಆದ್ರೂ ಕೂಡ ನಾವು ಬೇಕಾದಂಥ ಹೆಚ್ಚಿನ ಮಾಹಿತಿಗಾಗಿ ಏನೈತಿ ನೀವು ಕೇಂದ್ರ ಕಚೇರಿಗೆ ಹೋಗಿ. ಇನ್ನು ವೀಕ್ಷಕರಲ್ಲಿ ಇನ್ನೊಂದು ಮಾಹಿತಿ ಏನಂತಂದರೆ, ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ಕರ್ನಾಟಕ ಪೋಸ್ಟದ ಒಂದು ವೆಬ್ಸೈಟ್ ಇದೆ, ಅದನ್ನು ನೀವು ಲಾಗಿನ್ ಮಾಡಿ ನೋಡ್ಬೋದು. www.karnatakapost.gov.in ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ. ಅದರಲ್ಲಿ ಹೋದರೆ ಈ ಒಂದು ಢಾಯಾಕರ ಪತ್ರ ಬರೆಯುವ ಒಂದು ಸ್ಪರ್ಧೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಅಲ್ಲಿ ಲಭ್ಯವಿದೆ. ನೀವು ಅಲ್ಲಿನೂ ನೋಡಬಹುದು. ಅಥವಾ ನಮ್ಮ ಅಂಚೆ ನಿರೀಕ್ಷಕರು ಹೇಳಿದ ಹಾಗೆ ನಿಮ್ಮ ಒಂದು ಸಮೀಪದ ಯಾವುದೇ ಅಂಚೆ ಕಚೇರಿಗೆ ನೀವು ಭೇಟಿಯಾಗಿ ಇದ್ರ ಬಗ್ಗೆ ನೀವು ಮಾಹಿತಿ ಕೇಳ್ಬೋದು. ನಿಮಗೆ ಪ್ರತಿಯೊಂದು ಮಾಹಿತಿಯಲ್ಲಿ ಕೊಡಲಿಕ್ಕೆ ಸಿದ್ಧರಿದ್ದಾರೆ.
ಪ್ರಿಯ ವೀಕ್ಷಕರೇ, ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಈ ಕಾರ್ಯಕ್ರಮ ನೀಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ಸರ್, ತಾವು ಮಹತ್ವವಾದಂಥ ಈ ಕಾರ್ಯಕ್ರಮಕ್ಕೆ ಮೆಸೇಜ್ ಕೊಟ್ಟಿದ್ದೀರಿ. ಪ್ರೇಕ್ಷಕರು ಇದನ್ನು ವೀಕ್ಷಿಸಿದ್ದಾರೆ, ಜೊತೆಗೆ ಸ್ಪಂದಿಸ್ತಾರೆ ಅನ್ನುವಂಥ ಕೂಡ ಒಂದು ನಾವು ನಂಬಿಕೆ ಕೂಡ. ಯಾಕಂದರೆ ಹೆಚ್ಚು ಹೆಚ್ಚು ಈ ನೀವು ಪತ್ರಗಳನ್ನು ಬರೆದು ರಾಮದುರ್ಗವೇ ಪ್ರಥಮ ಅನ್ನುವಂಥದ್ದಕ್ಕೆ ನೀತಿ ತಾವು ಪೈಪೋಟಿ ಮಾಡ್ತೀರಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ.